ಬರಗಾಲ ಹಾಗೂ ನೆರೆ ಹಾವಳಿ ಸಂಭವಿಸಿದರೆ ರೈತರಿಗೆ ಅನುಕೂಲವಾಗಲಿ ಎಂದು ಕೇಂದ್ರ ಸರ್ಕಾರ ಫಸಲ್ ಬೆಳೆ ವಿಮೆ ಯೋಜನೆಯನ್ನ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭೋಗಾವತಿ ಮತ್ತು ಹಿರೇಕೊಟ್ನೆಕಲ್ ಗ್ರಾಮದ ರೈತರಿಗೆ ಮುಟ್ಟಬೇಕಾದ ಕೋಟಿಗಟ್ಟಲೆ ಪರಿಹಾರ ಬೆಳೆ ವಿಮೆ ಶ್ರೀಮಂತರ ಪಾಲಾಗಿದೆ ಎಂದು ರೈತ ಮುಖಂಡ ಶಿವಾರ್ಜುನ ನಾಯಕ ಆರೋಪಿಸಿದ್ದಾರೆ. ಮಾನ್ವಿ ಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡ ರೈತರ ಹೆಸರಿನಲ್ಲಿ ಶ್ರೀಮಂತರ ಕೈಚಳಕ ಹಾಗೂ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹುಸೇನ್ ಅವರ ಹೊಂದಾಣಿಕೆಯಿಂದಾಗಿ ಮೋಸದಾಟ ನಡೆದಿದೆ ಎಂದು ಆರೋಪಿಸಿದರು. ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎಲ್ಲೂ ಪರಿಹಾರ ನೀಡದೆ ಕೇವಲ ಭೋಗಾವತಿ ಮತ್ತು ಹಿರೇಕೊಟ್ನೆಕಲ್ ಗ್ರಾಮದ ರೈತರಿಗೆ ಪರಿಹಾರ ನೀಡಿರುವುದು ನೋಡಿದರೆ ದೊಡ್ಡ ಕುಳಗಳು ಶಾಮೀಲಾಗಿರುವುದು ಪಕ್ಕಾ ಎಂದು ತಿಳಿದು ಬಂದಿದೆ. ಕೆಲವು ವ್ಯಕ್ತಿಗಳು ತಮ್ಮ ಹೆಸರಿನಲ್ಲಿ ವಿಮೆ ಮಾಡಿಸಿಕೊಂಡು ವಿಮೆ ಹಣ ದುರುಪಯೋಗ ಮಾಡಿರುವ ಸಂಬಂಧ ಎಡಿ ಮತ್ತು ಜೆಡಿ ಅವರಿಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದೆವು. ದೂರು ಕೊಟ್ಟು 8 ದಿನಗಳಾಯಿತು. ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ. ಈ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಆದಾಗ ಮಾನ್ಯ ಜೆಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಅವರು ಲೀಸ್ ಕೊಟ್ಟವರು ಮಾಡಿರ್ತಾರೆ ಅನ್ನೋ ಒಂದು ಹೇಳಿಕೆ. ಲೀಸ್ ಕೊಟ್ಟಿರ್ತಾರೆ. ಆ ಲೀಸ್ ಕೊಟ್ಟಿದ್ದಕ್ಕೆ ಈ ಪ್ರಭಾವಿಗಳು ಏನು ಕಳ್ಳತನ ಮಾಡಿದಂತ ರೈತರ ಹಣ ದೋಚಿದಂತ ವ್ಯಕ್ತಿಗಳು ಲೀಸ್ ಮಾಡಿರಬಹುದು ಎನ್ನುವ ಹೇಳಿಕೆಯನ್ನ ಅವರು ಜೆಡಿ ಅವರು ನಾನು ಕೊಟ್ಟಂತ ಕಂಪ್ಲೇಂಟ್ ಕಾಪಿಯನ್ನು ಸಹ ಸರಿಯಾಗಿ ಓದಿಲ್ಲ ಮತ್ತು ದಾಖಲೆಗಳನ್ನು ಪರಿಶೀಲಿಸಿಲ್ಲ ಅನ್ನೋದೊಂದು ನನಗೆ ಡೌಟ್ ಬಂದಿತ್ತು. ಅವರು ಆ ರೀತಿ ಹೇಳಿಕೆ ಪತ್ರಿಕೆ ಕೊಟ್ಟಾಗ ದಯವಿಟ್ಟು ನೋಡಿ, ಒಂದು 14 ಜನರ ಅಕೌಂಟಿಗೆ ಭೋಗಾವತಿಯ 90% ಸರ್ವೆ ನಂಬರ್ಗಳು ಅವರ ರೆಕಾರ್ಡ್ಸ್ ಅಲ್ಲಿ ಅವರ ಅಕೌಂಟಿಗೆ ವಿಮೆ ಹಣ ವಿಮೆ ಏನು ಇನ್ಶೂರೆನ್ಸ್ ಅಮೌಂಟ್ ಬಂದಿತ್ತು ಅದು ಅವರ ಅಕೌಂಟಿಗೆ ಬಿದ್ದಿದೆ. ಇದು ಕೃತ್ಯ ಎಸಗಿದವರ ವಿರುದ್ಧ ನೀವು ತನಿಖೆ ನಡೆಸಿ ಅವರನ್ನ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ನಾವು ಕೇಳಿದಾಗ ಇನ್ನೂ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ, ಯಾವುದೇ FIR ದಾಖಲಿಸಿಲ್ಲ, ಯಾವುದೇ ರೀತಿಯ ವಿಚಾರಣೆ ನಡೆಸಿಲ್ಲ, ವಿಚಾರಣೆ ತಂಡನೂ ರಚನೆ ಮಾಡಿಲ್ಲ. ಮೇಲ್ನೋಟಕ್ಕೆ ಇವರು ಶಾಮೀಲು ಇದೆ, ಅಧಿಕಾರಿಗಳ ಶಾಮೀಲು ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಸಮಸ್ಯೆ ವಿಳಂಬ ನೀತಿ ಧೋರಣೆ ಮಾಡುತ್ತಿದ್ದಾರೆ ಮಾನ್ಯ ಜೆಡಿ ಅವರು. ನನಗೆ 6 ವರ್ಷವಾದರೂ ಸಹ ಎಡಿ ಅವರು ಮಾನ್ವಿಯಿಂದ ಸ್ಥಳಾಂತರವೂ ಆಗಿಲ್ಲ. ಈ ರೀತಿಯ ಕೃತ್ಯಗಳನ್ನು ಎಸಗುತ್ತಾ ಈ ತರ ರೈತರಿಗೆ ಅನ್ಯಾಯ ಮಾಡುತ್ತಾ ಮಾನ್ವಿಯ ಕೃಷಿ ಇಲಾಖೆಯನ್ನು ನುಂಗಿ ನೀರು ಕುಡಿದಿದ್ದಾರೆ ಹುಸೇನ್ ಸಾಹೇಬ್ ಅವರು. ಹುಸೇನ್ ಸಾಹೇಬ್ ಅವರು ಸಿರವಾರ ಹಳ್ಳಿ ವಸೂಲು ಪ್ರಕರಣ ಏನಾಗಿತ್ತು, ಇನ್ಶೂರೆನ್ಸ್ ಪ್ರಕರಣ, ಈ ಪ್ರಕರಣದಲ್ಲಿ ರಾತ್ರೋರಾತ್ರಿ ಹೋಗಿ FIR ದಾಖಲು ಮಾಡಿ ಈ ಬಗ್ಗೆ ಕ್ರಮ ಜರುಗಿಸಿದ್ರು. ಈ ಕೃಷಿ ಸಹಾಯಕ ನಿರ್ದೇಶಕ ಹುಸೇನ್ ಸಾಹೇಬ್ ಅವರು ಬೆಳೆ ವಿಮೆ ಅಧಿಕಾರಿ ಶಂಕರಗೌಡರನ್ನು ಈ ಕೂಡಲೇ ಬಂಧಿಸಿ ಅವರನ್ನ ವಿಚಾರ ಮಾಡಿದರೆ ಸತ್ಯ ಹೊರಬೀಳಲಿದೆ, ಸಂಪೂರ್ಣ ಸತ್ಯ ಹೊರಬೀಳಲಿದೆ. ಬೆಳೆ ವಿಮೆ ಅಧಿಕಾರಿ ಶಂಕರಗೌಡರನ್ನು ಬೆಳೆ ವಿಮೆ ಇದೇನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2022-23 ಸಾಲಿನಲ್ಲಿ ಫ್ಯೂಚರ್ ಇಂಡಿಯಾ ಜನರಲಿ ಇನ್ಶೂರೆನ್ಸ್ ಅವರ ಕಂಪ್ನಿ ಇತ್ತು. ಆ ಕಂಪ್ನಿಯ ಪರವಾಗಿದ್ದಂತ ಮತ್ತು ಈ ಕೃಷಿ ಇಲಾಖೆ ಪರವಾಗಿದ್ದಂತ ಅಧಿಕಾರಿಗಳು ಶಂಕರಗೌಡ ಇವರನ್ನು ಬಂಧಿಸಿದರೆ ಈ ಸತ್ಯಗಳೆಲ್ಲ ಈ ಮಾಡಿರೋ ಫ್ರಾಡ್ ಎಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯ.